ಹೈಕಮಾಂಡ್ದವರು ಅಧ್ಯಕ್ಷ ಚೇಂಜ್ ಮಾಡ್ತೀವಿ ಅಂದಾಗ ಅವಾಗ ಇವೆಲ್ಲ ಉದ್ಭವ ಆಗ್ತವೆ. ಈ ಸದ್ಯರೇ ಅದರ ಮಾತೇ ಇಲ್ಲ. ಸತೀಶ್ ಜಾರಕಿಹೊಳಿ ಕೂಡ ನಾನು ಅವತ್ತು ಡಿ ಕೆ ಶಿವಕುಮಾರ್ ತೆಗೆದು ನನಗೆ ಅಧ್ಯಕ್ಷ ಮಾಡಿರಂತ ಅವರು ಕೂಡ ಇಲ್ಲಿ ಹೇಳಿಲ್ಲ. ಭಾಳ ಮಂದಿ ಯಾರು ಅಧ್ಯಕ್ಷ ಆಗೋರು ಯಾರು ಪ್ರಶ್ನೆನೇ ಇಲ್ಲ. ಎಲ್ಲರೂ ಕೊಟ್ಟರು ನಾವು ಆಗ್ತೀವಿ, ಜನರೇಟ್ನೂ ಆಗ್ತದೆ ಅಂದರೆ ಏನು ಹೈಕಮಾಂಡ್ ಡಿಸಿಷನ್ ಆಗಬೇಕಲ್ಲ. ಮೊದಲ ಹೊಸ ಅಧ್ಯಕ್ಷ ನೇಮಕ ಮಾಡ್ಬೇಕಂಬುದು ಹೈಕಮಾಂಡ್ನಾಗ ತೀರ್ಮಾನ ಆಗಬೇಕಾಗ್ತದೆ. ಅದಾದ್ಮೇಲೆ ಯಾರು ಯಾವ ಕ್ಯಾಸ್ಟು ಯಾವ ಕ್ಯಾಟಗರಿ ಯಾವ ಭಾಗ ಅನ್ನೋದು ಆಮೇಲೆ ಡಿಸ್ಕಷನ್ ಆಗುತ್ತೆ. ನೋಡಲ್ಲ ಆಗಂದ್ರೆ ಯಾರು ಒಲ್ಲೆ ಅಂತಾರೆ ರೀ, ನೀವು ಒಲ್ಲೆ ಅಂತೀರ. ಆದ್ರೆ ನಮಗೇನು ಬೇಕಾಗಿಲ್ಲ, ನಾವು ಶಾಸಕರಾಗಿ ಆರಾಮಿದ್ವಿ, ಇಲ್ಲೇ ಆರಾಮಿರ್ತೀವಿ, ನಮಗೆ ಬೇಕಾಗಿಲ್ಲ. ಆಮೇಲೆ ಮುಖ್ಯಮಂತ್ರಿ ನೋಡೋಣ, ನಾಳೆ ಕೊಟ್ಟರು ಆಗ್ತೀವಿ. ರಾಹುಲ್ ಗಾಂಧಿ ಯಾಕೆ ನಾಳೆಗೆ ಆಗ್ಬಾರ್ದು? 20% ಅಧ್ಯಕ್ಷ ಆಗಲ್ಲ ಆರಾಮಿದ್ದೀವಿ. ಹೈಕಮಾಂಡ್ದವರು ಅಧ್ಯಕ್ಷ ಚೇಂಜ್ ಮಾಡ್ತೀವಿ ಅಂದಾಗ ಅವಾಗ ಇವೆಲ್ಲ ಉದ್ಭವ ಆಗ್ತವೆ. ಈ ಸದ್ಯರೇ ಅದರ ಮಾತೇ ಇಲ್ಲ. ಸತೀಶ್ ಜಾರಕಿಹೊಳಿ ಕೂಡ ನಾನು ಅವತ್ತು ಡಿ ಕೆ ಶಿವಕುಮಾರ್ ತೆಗೆದು ನನಗೆ ಅಧ್ಯಕ್ಷ ಮಾಡಿರಂತ ಅವರು ಕೂಡ ಇಲ್ಲಿ ಹೇಳಿಲ್ಲ. ಭಾಳ ಮಂದಿ ಯಾರು ಅಧ್ಯಕ್ಷ ಆಗೋರು ಯಾರು ಪ್ರಶ್ನೆನೇ ಇಲ್ಲ. ಎಲ್ಲರೂ ಕೊಟ್ಟರು ನಾವು ಆಗ್ತೀವಿ, ಜನರೇಟ್ನೂ ಆಗ್ತದೆ ಅಂದರೆ ಏನು ಹೈಕಮಾಂಡ್ ಡಿಸಿಷನ್ ಆಗಬೇಕಲ್ಲ. ಮೊದಲ ಹೊಸ ಅಧ್ಯಕ್ಷ ನೇಮಕ ಮಾಡ್ಬೇಕಂಬುದು ಹೈಕಮಾಂಡ್ನಾಗ ತೀರ್ಮಾನ ಆಗಬೇಕಾಗ್ತದೆ. ಅದಾದ್ಮೇಲೆ ಯಾರು ಯಾವ ಕ್ಯಾಸ್ಟು ಯಾವ ಕ್ಯಾಟಗರಿ ಯಾವ ಭಾಗ ಅನ್ನೋದು ಆಮೇಲೆ ಡಿಸ್ಕಷನ್ ಆಗುತ್ತೆ. ನೋಡಲ್ಲ ಆಗಂದ್ರೆ ಯಾರು ಒಲ್ಲೆ ಅಂತಾರೆ ರೀ, ನೀವು ಒಲ್ಲೆ ಅಂತೀರ. ಆದ್ರೆ ನಮಗೇನು ಬೇಕಾಗಿಲ್ಲ, ನಾವು ಶಾಸಕರಾಗಿ ಆರಾಮಿದ್ವಿ, ಇಲ್ಲೇ ಆರಾಮಿರ್ತೀವಿ, ನಮಗೆ ಬೇಕಾಗಿಲ್ಲ. ಆಮೇಲೆ ಮುಖ್ಯಮಂತ್ರಿ ನೋಡೋಣ, ನಾಳೆ ಕೊಟ್ಟರು ಆಗ್ತೀವಿ. ರಾಹುಲ್ ಗಾಂಧಿ ಯಾಕೆ ನಾಳೆಗೆ ಆಗ್ಬಾರ್ದು? 20% ಅಧ್ಯಕ್ಷ ಆಗಲ್ಲ ಆರಾಮಿದ್ದೀವಿ.